ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಈಗ ತಮ್ಮ ಊರುಗಳಿಂದ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಎಲ್ಲ ವಿದ್ಯಾರ್ಥಿಗಳು ನಿಂತ್ಕೊಂಡಿರುವಂಥದ್ದು. ಇಲ್ಲಿಂದ ತಮ್ಮ ಕಾಲೇಜ್ಗಳಿಗೆ ಹೋಗಬೇಕಾಗಿತ್ತು, ಆ ಕಾಲೇಜಿಗೆ ಹೋಗುವಂಥ ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಊರ ಕಡೆ ಹೋಗ್ಬೇಕಂತಂದ್ರೆ ಅಲ್ಲೂ ಕೂಡ ಬಸ್ಗಳು ಹೋಗ್ತಾ ಇಲ್ಲ, ಇನ್ನೊಂದು ಕಡೆ ಕಾಲೇಜಿಗೂ ಹೋಗ್ತಾ ಇಲ್ಲ. ಹೀಗಾಗಿ ಮಧ್ಯದಲ್ಲೇ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಿಲುಕಾಕೊಂಡು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಅವರ ಪರೀಕ್ಷೆಗಳು ಕೂಡ ಇದಾವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಯಾವ ಕಾಲೇಜ್ ನಿಮ್ದು, ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೊಂಟ್ರಿ? ಈಗ ನಾವು ಎಕ್ಸ್ಪರ್ಟ್ ಕಾಲೇಜ್ದವ್ರಿ, ನಾವು ಹಿರೇಬಾಗೇವಾಡಿಯಿಂದ ಬಂದೇವ್ರಿ. ನಮಗೆ ಇಲ್ಲಿ ಬರಾಂತಲೇ ಗೊತ್ತಾಗಿದ್ರಿ ಸ್ಟ್ರೈಕ್ ಎಲ್ಲ ಬಸ್ ಅದಾವು, ಎಲ್ಲ ಬಸ್ಗಳು ಬಂದ್ ಆಗಿದಾವು. ನಾವು ಮೊದಲೇ ಹೇಳಿದ್ರೆ ನಾವು ಮನ್ಯಾಗ ಸ್ಟಡಿ ಮಾಡ್ಕೋತಿದ್ದು. ನಾವು ಮೊದ್ಲು ಯಾರು ಕಾಲೇಜ್ ಸೂಟಿ ಇಲ್ಲ, ನೀವೆಲ್ಲ ಕಾಲೇಜ್ ಬರಬೇಕು. ಆಮೇಲೆ ಈ ಸ್ಟ್ರೈಕ್ ಬಸ್ ಅದಾವ ಅಂತ ನಮಗೆ ಯಾರು ಹೇಳೇನು ಇಲ್ರಿ ಸರ್. ಆಮೇಲೆ ಇಲ್ಲೆಲ್ಲ ನಾವು ಇಲ್ಲಿ CBT ಬಂದ ಮೇಲೆ ಗೊತ್ತಾಗಿದೆ. ಈಗ ನಮ್ಗೆ ಕಾಲೇಜ್ಗೆ ಹೋಗಕ್ಕೂ ಬಸ್ ಇಲ್ಲ, ಆಮೇಲೆ ನಮ್ಗೆ ಹೊಳ್ಳಿ ಊರಿಗೆ ಹೋಗ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹೋಗ್ಬೇಕಂದ್ರೂ ಬಸ್ ಇಲ್ಲೇ ನಿಂತೈತ್ರಿ. ನಮಗೆ ಹೆಂಗೆ ಏನು ದಿಕ್ಕ ತಿಳಿವಲ್ರಿ. ಈಗ ಎಷ್ಟೊತ್ತಾತಮ್ಮ ನೀವು ಬಂದಿರಿ? ನಾವು 1 ಅವರ್ ಆತ್ರಿ. ಎಲ್ಲಿಂದ ಬಂದಿರಿ ನೀವು? ಹಿರೇಬಾಗೇವಾಡಿಂದ. ಎಲ್ಲಿ ಈಗ ಬಸ್ ಬಿಡ್ತಾರಂತ ಅಥವಾ ಏನು? ಇಲ್ಲ ಅಂತ ಅನ್ನತಾರಿ. ಈಗ ನಿಮಗೆ ಮನೆಗೂ ಹೋಗಕ್ಕಾಗ್ತಿಲ್ಲ? ಮನಿಗೂ ಇಲ್ರಿ, ಕಾಲೇಜು ಇಲ್ರಿ. ಈಗ ಟಿಫಿನು ಅವೆಲ್ಲ ಒಂದ್ ಕಡೆ. ಈಗ ಎಕ್ಸಾಮ್ ಯಾವ್ದೋ ಎಕ್ಸಾಮ್ ಇತ್ತು ಅನ್ನಕತ್ತಿ. ಮ್ಯಾಥ್ಸ್ ಎಕ್ಸಾಮ್ ಐತ್ರಿ. ಮತ್ತು ಈ ಕಡೆ ಕಾಲೇಜ್ ಕಡೆ ಹೋಗಕ್ಕಾಗತ್ರಿ, ಈ ಕಡೆ ಊರ್ಗನ ಹೋಗಕ್ಕಾಗತ್ರಿ. 1 ತಾಸು ಜರ್ನಿ ಈ ಕಡೆ ಮಾಡಿ ನಾವು ಇಲ್ಲಿ ಬಂದೇವೆ. ಸೊ ಈಗ ಅಟ್ಲೀಸ್ಟ್ ಕಾಲೇಜಿಗೆ ರಜೆ ಆದರೂ ಹಾಕಿದ್ರೆ ಚಲೋ ಆಗ್ತಿತ್ತು. ಮೆಸೇಜ್ನ ಹಾಕಿಲ್ರಿ ಅವ್ರಿಗೆ ಗ್ರೂಪ್ ಒಳಗೆ ನಮಗೆ ರೀ. ಏನು ಹೇಳ್ತೀರಮ್ಮ ಈಗ ಈ ರೀತಿ? ಈಗ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಕಾಲೇಜ್ ಬರಬೇಕು, ಆದರೆ ಈಗ ಊರಿಗೆ ಹೋಗೋಕ್ಕೂ ಬಸ್ ಇಲ್ಲ, ನಮ್ಮ ಕಾಲೇಜ್ಗೆ ಹೋಗೋಕ್ಕೂ ಬಸ್ ಇಲ್ಲ ಅಂತಂದ್ರೆ ಈಗ ಸದ್ಯದಲ್ಲೇ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗತ್ತೈತ್ರಿ. ಸೊ ನಾವು ಏನು ಮಾಡ್ಬೇಕಂತಾನೆ ತಿಳಿತಲ್ಲ. ಈಗ CBT ಒಳಗೆ ಮನೆಯಾಗಿದ್ರೆ ಮನ್ಯಾಗ ಸ್ಟಡಿ ಮಾಡಿ ಯೂನಿಟ್ ಟೆಸ್ಟ್ ಇನ್ನು 2 ದಿನದಲ್ಲಿ ಯೂನಿಟ್ ಟೆಸ್ಟ್ ಐತೆ ನಿಮ್ಗೆ. ಇವತ್ತು ಕೂಡ ಟೆಸ್ಟ್ ಐತಿ, ಕರೆ ಏನು ಮಾಡೋದು ಗೊತ್ತಿಲ್ಲ. ಅದರಿಂದನೇ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾನೆ ಅಂತ ಹೇಳಿದಾರು. ಅಟೆಂಡ್ ಆಗಬೇಕು, ಇಲ್ದ್ರೆ ಅಟೆಂಡೆನ್ಸ್ ಇರ್ಬೇಕಂತ ಹೇಳಿದಾರು. ಕರೆ ಏನು ಮಾಡ್ಬೇಕಂತಾನೆ ತಿಳಿತಾ ಇಲ್ರಿ ನಮ್ಗೆ ಇವಾಗ. ಸೊ ಇದಿಷ್ಟು ಸದ್ಯ ಈಗ ವಿದ್ಯಾರ್ಥಿಗಳು ಒಂದು ಕಡೆ ಮನೆಗೂ ಊರಿಗೂ ಹೋಗೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಕಾಲೇಜಿಗೂ ಹೋಗೋಕ್ಕಾಗ್ತಾ ಇಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಮಧ್ಯದಲ್ಲಿ ಸಿಲುಕಾಕೊಂಡು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.